ಗಣ್ಯರಿಂದ ಭರತ್ ಭೂಷಣ್ಗೆ ನಮನ. ಉಗ್ರರ ಸೊಕ್ಕು ಅಡಗಿಸುವಂತೆ ಭರತ್ ತಂದೆ ಆಗ್ರಹ. ಹೆಬ್ಬಾಳದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ. ಶಿವಮೊಗ್ಗದಲ್ಲಿ ಮಂಜುನಾಥ್ ಕುಟುಂಬಸ್ಥರ ಆಕ್ರಂದನ. ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ. ಉಗ್ರರಿಗೆ ತಕ್ಕ ಉತ್ತರ ನೀಡಿ ಅಂತ ಆಗ್ರಹ. ದೇಶದಲ್ಲಿ ಉಗ್ರರನ್ನ ಸಂಪೂರ್ಣ ಮಟ್ಟ ಹಾಕಬೇಕು. ಇದು ಅಮಾನವೀಯ ಘಟನೆ. ತೀವ್ರವಾಗಿ ಖಂಡಿಸುತ್ತೇನೆ. ಕನ್ನಡಿಗರ ಪರ ನನ್ನ ನಮನ ಎಂದ ಸಿಎಂ. ಕಣಿವೆ ರಾಜ್ಯದಲ್ಲಿ ಮುಂದುವರಿದ ಆಪರೇಷನ್ ಟೆರರ್. ಜಮ್ಮು ಕಾಶ್ಮೀರದಲ್ಲಿ ಉಗ್ರ ರಾಕ್ಷಸರ ಅಡಗು ತಾಣಗಳು ಪತ್ತೆ. 150ಕ್ಕೂ ಹೆಚ್ಚು ಉಗ್ರರು ಬೀಡು ಬಿಟ್ಟಿರುವ ಶಂಕೆ. ಕಾಶ್ಮೀರದಿಂದ ಕರುನಾಡಿಗೆ ಬಂದಿಳಿದ 178 ಕನ್ನಡಿಗರು. ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಬಂದ ಕನ್ನಡಿಗರು ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ವಾಪಸ್.